ಈ ಒಂದು ವಿಡಿಯೋದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಮಹಾಕವಿ ಆದಿಕವಿ ಪಂಪನ ಒಂದು ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡೋಣ. ಈ ಒಂದು ಪಂಪನ ಬಗ್ಗೆ ಇವತ್ತು GPSTR HSTR ಮತ್ತು ಕೆಸೆಟ್ ಬರೆಯುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಇದು ಉಪಯುಕ್ತವಾಗಿರುವಂಥದ್ದು ಮತ್ತು ನಮ್ಮ BA ತರಗತಿ ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ಓದುವಂಥ ವಿದ್ಯಾರ್ಥಿಗಳು ಕೂಡ ಸಿಲೆಬಸ್ಗೆ ಇರುವಂಥದ್ದು. ಪಂಪನ ಸಂಪೂರ್ಣ ಪರಿಚಯವನ್ನು ಇಲ್ಲಿ ಮಾಡ್ಕೊಳ್ಳೋಣ ಬನ್ನಿ. ಈ ವಿಡಿಯೋವನ್ನು ನಾವು ಎಂಡ್ವರೆಗೆ ನೋಡಿರಿ. ಪಂಪನ ಬಗ್ಗೆ ಸಂಪೂರ್ಣವಾಗಿರುವಂಥ ಯಾವ ತೆರನಾಗಿ ಪ್ರಶ್ನೆಗಳು ಈಗಾಗಲೇ ಕೆಸೆಟ್ಟು ನೆಟ್ಟು ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ, ಅವುಗಳನ್ನೆಲ್ಲ ಸಂಪೂರ್ಣವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತೀನಿ. ತಮಗೆ ಪಂಪನ ಬಗ್ಗೆ ಯಾವುದಾದ್ರೂ ಒಂದು ಪ್ರಶ್ನೆಯಲ್ಲಿ ಕೇಳ್ತಾರೆ, ಹಾಗಾಗಿ ಯಾವುದೂ ಡೌಟ್ ಇಲ್ಲಾರ್ದಾಗಿ ನಾನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸರಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಅಂಥೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಪಂಪನ ಬಗ್ಗೆ ಮಾತನಾಡುವುದೇ ಅಂದರೆ ನಮಗೆ ಇಡೀ ಪ್ರಾಚೀನ ಕನ್ನಡ ಸಾಹಿತ್ಯದ ಒಂದು ಹೆಮ್ಮೆ. ಆದಿಕವಿ ಮಹಾಕವಿ ಅಂಥೇಳಿ ನಾವು ನೋಡ್ತೀವಲ್ಲ. ಪಂಪ ಮೂಲತಃ ನಮ್ಮ ಕನ್ನಡ ನಾಡಿನವರು ಅಲ್ಲದೇ ಹೋದರೂ ಕೂಡ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರುವಂಥ ಪಂಪ ಕನ್ನಡ ನಾಡಿಗೆ ಬಂದು ಕನ್ನಡದಲ್ಲಿ ತನ್ನ ತಾಯಿಯ ತವರು ಮನೆ ಆಗಿರುವಂಥ ಏನು ಅಣ್ಣಿಗೇರಿ ಅಂತ ಹೇಳ್ತೀವಲ್ಲ, ಅಲ್ಲಿ ತನ್ನ ತಾಯಿಯ ತವರು ಮನೆಯಲ್ಲಿ ಕನ್ನಡವನ್ನು ಕಲಿತು ಈ ತಿರುಳುಗನ್ನಡದ ಪ್ರದೇಶದಲ್ಲಿ ಒಬ್ಬ ಕನ್ನಡದ ಮಹಾಕವಿ ಆಗುವ ಮಟ್ಟಿಗೆ ಬೆಳಿತಾನೆ ಅನ್ನುವಂಥದ್ದು ಭಾಳ ಮುಖ್ಯ. ಆತನ ಕಾಲವನ್ನು ಗಮನಿಸೋದರೆ 902 ಎನ್ನುವಂಥದ್ದು ನಿಮಗೆ ತಿಳಿದಿರಬೇಕು. 902 ಅನ್ನುವಂಥದ್ದು ಆತನ ಕಾಲ. ಈತನ ಮತ ಜೈನ ಮತ. ಇದರ ಮುಖ್ಯವಾಗಿರುವಂಥ ಸ್ಥಳ ಯಾವುದು ಪಂಪಂದು ಅಂದರೆ ಆಂಧ್ರ ಪ್ರದೇಶದ ವೆಂಗಿ ಮಂಡಲದ ವೆಂಗಿಪಳು ಅಂತೇಳಿ, ಅದನ್ನು ವೆಮುಲವಾಡ ಅನ್ನುವಂಥದ್ದನ್ನು ಕೂಡ ನಾವು ಕರಿತೀವಿ. ವೆಂಗಿಪಳು ಎನ್ನುವಂಥ ನಾಡಿನಲ್ಲಿ ಆತ ಜನಿಸ್ತಾನೆ. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಲಬ್ಬೆ ಅಂತಲೂ ಕೂಡ ಕರೀತಾರೆ. ಈತನ ಕಾವ್ಯದ ಭಾಷೆ ಯಾವುದೈತನ ಪುಲಿಗೇರಿಯ ತಿರುಳುಗನ್ನಡ. ನೀವು ಪುಲಿಗೇರಿಯ ತಿರುಳುಗನ್ನಡ ಅಂದರೆ ಶ್ರೀ ವಿಜಯ ಒಂದು ಇದರಲ್ಲಿನೂ ಕೂಡ ಹೇಳ್ತಾನೆ, ಕಿಸುವಳಲು ಕೋಪಣ ನಗರ ಒಕ್ಕುಂದದ ನಡುವಣದ ನಾಡನ್ನು ತಿರುಳುಗನ್ನಡದ ಪ್ರದೇಶ ಅಂತೇಳಿ ಶ್ರೀ ವಿಜಯ ಹೆಸರಿಸ್ತಾನಲ್ಲ, ತಿರುಳುಗನ್ನಡದ ಪ್ರದೇಶ ಅಂತ. ಈತನ ಗುರು ದೇವೇಂದ್ರ ಮುನಿ ಅಂತೇಳಿ. ಈತನಿಗೆ ಆಶ್ರಯ ಕೊಟ್ಟವರು ಯಾರು ಅಂದರೆ ಚಾಲುಕ್ಯ ದೊರೆ 2ನೇ ಅರಿಕೇಸರಿ ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ಅರಿಕೇಸರಿ ಇವನಿಗೆ ಆಶ್ರಯ ಕೊಟ್ಟು ತಾನೂ ಬೆಳೆದ ಮತ್ತು ಪಂಪನಿಗೂ ಕೂಡ ಆಶ್ರಯ ಕೊಟ್ಟು ಪಂಪನನ್ನು ಬೆಳೆಸದ ಅಂತ. ಇನ್ನು ಪಂಪನ ಕೆಲವು ಕೌಟುಂಬಿಕ ವಿಚಾರಗಳನ್ನು ನೋಡೋದಾದರೆ, ಪಂಪನ ಪೂರ್ವಜರು ವೆಂಗಿಮಂಡಲ ಪ್ರಾಂತ ಎಲ್ಲಿ ಬರ್ತದಂದರೆ ವೆಂಗಿಪಳು ಅನ್ನುವಂಥದ್ದು ಇದು ಇವತ್ತಿನ ಏನು ತೆಲಂಗಾಣ ಮಾತಾಡ್ತೀವಲ್ಲ, ಕೃಷ್ಣ ಮತ್ತು ಗೋದಾವರಿ ನದಿ ತೀರದಲ್ಲಿ ಆ ನಡುವಿನ ಪ್ರದೇಶ, ಗೋದಾವರಿ ಮತ್ತು ಕೃಷ್ಣ ನದಿ ತೀರದ ಒಂದು ಪ್ರದೇಶದಲ್ಲಿ ಇವನು ನಡುವಿನ ಪ್ರದೇಶ ಆಗಿತ್ತು ವೆಂಗಿಪಳು ಅನ್ನುವಂಥದ್ದು. ಮೂಲತಃ ಇವ ಕಮ್ಮೆ ಬ್ರಾಹ್ಮಣ ಕುಲದಿಂದ ಆಗಿರುವಂಥದ್ದು. ಮತಾಂತರ ಆಗ್ತಾನೆ, ಜೈನ ಮತಕ್ಕೆ ಮತಾಂತರ ಆಗ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಈತನ ತಂದೆ ವಂಶಾವಳಿ ನೋಡೋದಾದರೆ ಈತನ ತಂದೆ ಭೀಮಪ್ಪಯ್ಯ. ಇವನಿಗೆ ಅಭಿರಾಮ ದೇವ ಎನ್ನುವಂಥ ಹೆಸರು ಕೂಡ ಇತ್ತು. ವೆಂಗಿ ಮಂಡಲದ ವೆಂಗಿಪಳು ಗ್ರಾಮದ ವಾಸಿಯಾದ ಇವನು ವೈದಿಕ ಧರ್ಮದಿಂದ ಜೈನ ಧರ್ಮಕ್ಕೆ ಮತಾಂತರಗೊಂಡ ಅನ್ನೋದು. ಆ ವೆಂಗಿಪಳು ಅನ್ನುವಂಥದ್ದು ಅಗ್ರಹಾರ ಇಂದಿನ ಆಂಧ್ರ ಪ್ರದೇಶ ಗುಂಟೂರು ಜಿಲ್ಲೆಯ ವೆಂಗಿಪುರ ಎನ್ನುವಂಥದ್ದು ಆಗಿದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಪಂಪನ ತಾಯಿಯ ಒಂದು ಪರಿಚಯ ಈ ಕಡೆ ನೋಡೋದಾದರೆ, ಪಂಪನ ತಾಯಿ ಮೂಲತಃ ಕರ್ನಾಟಕದವಳು. ಆಕೆ ಹೆಸರು ಅಬ್ಬಣ್ಣಬ್ಬೆ. ಕನ್ನಡ ನಾಡಿನ ಬೆಳುವಲ ಪ್ರಾಂತ್ಯ ಅಂತೇಳಿ ಬರ್ತದೆ. ಜೋಯಿ ಸಿಂಗನ ಮೊಮ್ಮಗಳು. ಬೆಳುವಳ ಪ್ರಾಂತ ಇಂದಿನ ಧಾರವಾಡ ಮತ್ತು ಗದಗ, ರೋಣ, ನವಲಗುಂದ ಈ ಭಾಗದಲ್ಲೇ ಪ್ರದೇಶವಾಗಿತ್ತು ಬೆಳುವಲದ ಪ್ರದೇಶ ಅಂತೇಳಿ. ಹಾಗೆ ಮುಧೋಳ ಪ್ರಾಂತ ಅಂತ ಹೆಂಗೆ ಕರಿತೇವಲ್ಲ ಹಂಗೆ. ಪಂಪನ ಹುಟ್ಟೂರು ವೆಂಗಿ ಮಂಡಲದ ವೆಂಗಿಪಳು ಎನ್ನುವಂಥದ್ದು ಅಗ್ರಹಾರ ಆಗಿತ್ತು ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಪಂಪನಿಗೆ ಆಶ್ರಯ ಕೊಟ್ಟ ವೆಮುಲವಾಡದ ಚಾಲುಕ್ಯ ದೊರೆ ಅರಿಕೇಸರಿಯ ರಾಜಧಾನಿಯಾಗಿತ್ತು ಅನ್ನೋದು. ಇನ್ನು ವಿಶೇಷವಾಗಿ ಪಂಪನ ಒಬ್ಬ ತಮ್ಮ ಯಾರು ಅಂದರೆ ಜಿನವಲ್ಲಭ ಅಂತ. ಆತನ ಪಂಪನ ಬಗ್ಗೆ ಬೆಳಕು ಚೆಲ್ಲುವ ಶಾಸನ ಯಾವುದು ಅಂದರೆ ಕುರ್ಕ್ಯಾಲ ಶಾಸನ ಅಂಥೇಳಿ ಬರ್ತದೆ. ಅದನ್ನು ಗಂಗಾಧರ ಶಾಸನ ಅಂತಲೂ ಕೂಡ ನಾವು ಕರಿತೀವಿ ಅಂಥೇಳಿ. ಜಯನಂದಿ ಸಿದ್ಧಾಂತಿಗಳು ಪಂಪನ ತಮ್ಮನಿಗೆ ಗುರುಗಳಾಗಿದ್ದರು. ಪಂಪನ ತಮ್ಮ ಯಾರು ಅಂದರೆ ಜಿನವಲ್ಲಭ ಅನ್ನೋದು. ಪಂಪನ ಪೂರ್ವರಾಜರಾಗಿರುವಂಥ ಮಾಧವ ಸೋಮಯಾಜಿ ಅನ್ನುವ ಸರ್ವಕರ್ತುಯಾಜಿ ಎಂದು ಹೆಸರುವಾಸಿಯಾಗಿದ್ದನು ಎನ್ನುವಂಥದ್ದು ನಮಗೆ ಗೊತ್ತಿರು. ಪಂಪನ ವಂಶಾನುಕ್ರಮಣಿಕೆ ನೋಡೋದಾದರೆ ಮಾಧವ ಸೋಮಯಾಜಿಯ ಮಗ ಅಭಿಮಾನಚಂದ್ರನ ಮಗ ಕೋಮರಯ್ಯ.
ಕೋಮರಯ್ಯನ ಮಗನೇ ಭೀಮಪ್ಪಯ್ಯ, ಭೀಮಪ್ಪಯ್ಯನ ಮಗನೇ ಪಂಪ ಅಂತ ಹಿಂಗೆ ಬರ್ತಾವೆ. ಮಾಧವ ಸೋಮಯಾಜಿ ಮಗ ಅಭಿಮಾನಚಂದ್ರ, ಅಭಿಮಾನಚಂದ್ರ ಮಗ ಕೋಮರಯ್ಯ, ಕೋಮರಯ್ಯನ ಮಗ ಭೀಮಪ್ಪಯ್ಯ, ಭೀಮಪ್ಪಯ್ಯನ ಮಗನೇ ಪಂಪ ಅನ್ನೋದು. ಹೀಗೆ ಇದು ವಂಶಾವಳಿನೂ ಕೂಡ ಒಂದು ಪ್ರಶ್ನೆ ಕೇಳಿದ್ದ. ಇನ್ನು ಪಂಪನ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ನಾವು ನೋಡಿದ್ರೆ, ಪಂಪ ಕನ್ನಡದ ಆದಿಕವಿ ಹೌದು, ಅಗ್ರಕವಿ ಹೌದು, ಮಹಾಕವಿ ಕೂಡ ಹೌದು. ರತ್ನತ್ರಯರಲ್ಲಿ ಏನು ಬರ್ತಾರಲ್ಲ ಪಂಪ, ಪೊನ್ನ, ರನ್ನ 3 ಜನರಲ್ಲಿ ಮೊದಲನೇದವನು. ಈ 10ನೇ ಶತಮಾನ ಪಂಪನಿಗೆ ಒಂದು ರೀತಿಯಲ್ಲಿ ಸುವರ್ಣ ಯುಗ ಅಂತ ಕರಿತೀವಿ. ಯಾಕಂದ್ರೆ 3 ಜನ ರತ್ನತ್ರಯರಿದ್ದರು. ಈ ಕುರುಕೆಲ ಶಾಸನ ಮತ್ತು ಆತನ 2 ಕೃತಿಗಳು ಪಂಪನ ಬಗ್ಗೆ ನಮಗೆ ಹೆಚ್ಚು ವಿಷಯವನ್ನು ತಂದು ಕೊಡ್ತಾವ. ಆದಿಪುರಾಣದಲ್ಲಿ ಪಂಪನೇ ಹೇಳಿಕೊಂಡ್ತಾನೆ ಏನಂದರೆ, ನಾನು 902 ದುಂದುಬಿನಾಮ ಸಂವತ್ಸರದಲ್ಲಿ ಜನಿಸಿದ್ದಾನೆಂದು ನಮಗೆ ಗೊತ್ತಾಗ್ತದೆ. ಈ ಪಂಪನಿಗೆ ಕೆಲವು ಬಿರುದುಗಳಿದ್ದು ಏನಂದರೆ ಕವಿತಾ ಗುಣಾರ್ಣವ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಇವು ಪಂಪನ ಬಿರುದುಗಳು. ಇವೆಲ್ಲವೂ ಕೂಡ ಪಂಪ ಭಾರತದಲ್ಲಿ ನಮಗೆ ನಿರೂಪಿತ ಆಗಿರುವಂಥದ್ದು ಕೂಡ ನಮಗೆ ಸಿಗ್ತಾವೆ ಅನ್ನೋದು. 2ನೇ ನರಸಿಂಹ ಮತ್ತು ಜಾಕವ್ಯರ ಮಗನಾಗಿರುವಂಥ 2ನೇ ಅರಿಕೇಸರಿಯೇ ಪಂಪನ ಆಶ್ರಯದಾತ ಎನ್ನುವಂಥದ್ದು. ಹೀಗೆ ನೀವು ಮುಖ್ಯವಾಗಿರುವಂಥ ವಿಶ್ಲೇಷಣೆನ ತಿಳ್ಕೊಬೇಕು. ಅರಿಕೇಸರಿಯು ಪಂಪನಿಗೆ ಕವಿತಾ ಗುಣ ಅರ್ಣವ ಎಂಬ ಬಿರುದು ನೀಡಿ ಗೌರವಿಸಿದ್ದಾನೆ. ಕವಿತಾ ಗುಣಾರ್ಣವ ಯಾರಂದರೆ ಅರಿಕೇಸರಿ ನೀಡಿದ್ದಾನೆ ಅಂತ. ಕವಿತಾ ಗುಣಾರ್ಣವ ಎಂಬುದು ಪಂಪನಿಗೆ ಅತ್ಯಂತ ಪ್ರಿಯವಾದ ಬಿರುದು. ಅಂದರೆ ಪಂಪನನ್ನು ಕನ್ನಡದ ನಾಡೋಜ ಅಂತಲೂ ಕೂಡ ಕರೀತಾರೆ. ಪಂಪನಿಗೆ ಮಾವಿನ ಮರ ಮತ್ತು ಮಲ್ಲಿಗೆ ಹೂಗಳಂದರೆ ಭಾಳಷ್ಟ ಇಷ್ಟ. ಹಾಗಾಗಿನೇ ಪಂಪ ಬನವಾಸಿ ವರ್ಣನೆ ಎನ್ನುವಂಥ ಒಂದು ಪದ್ಯದಲ್ಲಿ ನಾವು ನೋಡ್ತೀವಿ. ಕನ್ನಡ ನಾಡನ್ನು ಆತ ಭಾಳಷ್ಟು ಸೊಗಸಾಗಿ ವರ್ಣನೆಯನ್ನು ಮಾಡ್ತಾನೆ. ಪಂಪನ ಕೃತಿಗಳು 2 ಕೃತಿಗಳು, ಒಂದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. 2 ಕೃತಿಗಳ ಮೂಲಕ ಕನ್ನಡದ ಆದಿಕವಿ ಆಗುವ ಮಟ್ಟಿಗೆ ಪಂಪ ಬೆಳಿತಾನೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಅವೆರಡೂ ಕೃತಿಗಳು ಚಂಪು ಕೃತಿ ಅಂತ ಕರಿತೀವಿ ನಾವು. ಚಂಪು ಕೃತಿ ಅಂದರೆ ಗದ್ಯ ಮತ್ತು ಪದ್ಯವಾದ ಮಿಶ್ರಿತವಾದ ಕಾವ್ಯಗಳಿಗೆ ಚಂಪು ಕೃತಿ ಅಂತ ಕರಿತೀವಿ. ಆದಿಪುರಾಣ ಇದನ್ನು ನಾವು ಧಾರ್ಮಿಕ ಕಾವ್ಯ ಅಥವಾ ಆಗಮಿಕ ಕಾವ್ಯ ಅಂತ ಕರಿತೀವಿ. ವಿಕ್ರಮಾರ್ಜುನ ವಿಜಯ ಇದು ಲೌಕಿಕ ಕಾವ್ಯ. ಇದನ್ನು ಒಂದು ಕಡೆ ಪ್ರಶ್ನೆ ಆಗಿತ್ತು. ಇದರಲ್ಲಿ ಯಾವುದು ಧಾರ್ಮಿಕ ಕಾವ್ಯ ಮತ್ತು ಯಾವುದು ಲೌಕಿಕ ಕಾವ್ಯ? ಬಹುತೇಕ ಪ್ರಾಚೀನ ಕನ್ನಡ ಸಾಹಿತ್ಯದ ಪಂಪಯುಗದ ಕವಿಗಳೆಲ್ಲ 2 ಬಗೆಯ ಕಾವ್ಯಗಳನ್ನು ಬರಿತಾಯಿದ್ರು. ಒಂದು ಧಾರ್ಮಿಕ ಕಾವ್ಯ, ಒಂದು ಲೌಕಿಕ ಕಾವ್ಯ. ಧಾರ್ಮಿಕವನ್ನೇ ಆಗಮಿಕ ಅಂತ ಕರೀತಾರೆ. ಇನ್ನು ಲೌಕಿಕ ಕಾವ್ಯ ಅಂದರೆ ಇದು ರಾಜರನ್ನು ಹೊಗಳಿ ಬರೆಯುವಂಥದ್ದು, ಬದುಕಿಗೆ ಸಂಬಂಧಪಟ್ಟಿದ್ದು. ಧಾರ್ಮಿಕ ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ನೀವು ಆದಿಪುರಾಣವನ್ನು ಧಾರ್ಮಿಕ ಕಾವ್ಯ ಅಂತ ಹೇಳ್ಬೋದು. ವಿಕ್ರಮಾರ್ಜುನ ವಿಜಯ ಅನ್ನುವಂಥದ್ದು ಇದು ಲೌಕಿಕ ಕಾವ್ಯ ಅಂತ ಹೇಳ್ತೀವಿ. ಹೀಗೆ ಕನ್ನಡದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಕಾವ್ಯಗಳಿಗೆ ಅಡಿಪಾಯ ಹಾಕಿರುವಂಥ ಮೊಟ್ಟ ಮೊದಲ ಕವಿ ಯಾರು ಅಂದರೆ ಪಂಪ ಅಂತ ಹೇಳೋದು. ಇಲ್ಲಿ ಹೇಳ್ತಾರಲ್ಲ, ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆಗೆ ಪಂಪನೇ ಅದನ್ನು ಅಡಿಪಾಯ ಹಾಕ್ತಾನೆ ಅನ್ನೋದು. ಇಲ್ಲಿ ಗುಣವರ್ಮ ಅಂತ ಬರ್ತಾನೆ, 1ನೇ ಗುಣವರ್ಮ ಅಂತ. ಆತನು ಕೂಡ ಶೂದ್ರಕ ಮತ್ತು ಹರಿವಂಶ ಅಂಥೇಳಿ 2 ಲೌಕಿಕ ಆಗಮಿಕ 2 ಬರಿತಾನೆ. ಅವು ನಮಗೆ ಸಿಕ್ಕಿಲ್ಲ ಎನ್ನುವಂಥದ್ದು, ಲಭ್ಯವಾಗಿಲ್ಲ. ಈ ಪಂಪಯುಗ ಅನ್ನುವಂಥದ್ದು 10ರಿಂದ 11ನೇ ಶತಮಾನದ ಅವಧಿಯ ಒಂದು ಯುಗವನ್ನು ಪಂಪಯುಗ ಅಂತ. ಪಂಪಯುಗ ಅಂತೇಳಿ ಹೆಸರು ಕೊಟ್ಟವರು ಯಾರು ಅಂದರೆ ನಮ್ಮ ರಂಶ್ರೀ ಮುಗುಳಿಯವರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅದನ್ನು ಹೇಳ್ತಾರೆ. ಮುಖ್ಯವಾಗಿ ನೀವು ಆದಿಪುರಾಣವನ್ನು ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿ ಗಮನಿಸಬೇಕು. ಆದಿಪುರಾಣ ಇದು ಒಂದು ಧಾರ್ಮಿಕ ಕಾವ್ಯ ಹೌದು. ಆದಿಪುರಾಣ ಯಾರ ಬಗ್ಗೆ ಹೇಳ್ತದಂದರೆ ಇದು ಮುಖ್ಯವಾಗಿ ಜೈನ ಧರ್ಮದ ಮೊದಲ ತೀರ್ಥಂಕರನಾಗಿರುವಂಥ ಆದಿ ವೃಷಭನಾಥನ ಬಗ್ಗೆ ಹೇಳ್ತದ. ಇಲ್ಲಿ ಆದಿಪುರಾಣ ಪಂಪ 3 ತಿಂಗಳಲ್ಲಿ ಅದನ್ನು ಬರಿತಾನೆ ಅನ್ನುವಂಥದ್ದು. ಸುಮಾರು 16 ಆಶ್ವಾಸಗಳಲ್ಲಿ ಇದು ಕಂಡು ಬರ್ತದೆ ಅನ್ನುವಂಥದ್ದು. 16 ಆಶ್ವಾಸಗಳಲ್ಲಿ ಇದು ಕಂಡು ಬರ್ತದೆ. ಇಲ್ಲಿ ಮುಖ್ಯವಾಗಿ ಆದಿಪುರಾಣದಲ್ಲಿ ಆದಿ ವೃಷಭನಾಥನ 10 ಭವಾವಳಿಗಳಂದರೆ ಜನ್ಮಾಂತರಗಳು ಅಂತ. ಒಬ್ಬ ಜೈನ ಧರ್ಮದಲ್ಲಿ ಭವಾವಳಿಗಳನ್ನು ಮತ್ತು ಜನ್ಮಾಂತರಗಳನ್ನು ಭಾಳ ನಂಬ್ತಾಯಿದ್ರು. ಹಾಗಾಗಿ ಭೋಗ ಜೀವನ ಮತ್ತು ಅದರ ಕೊನೆಯಲ್ಲಿ ವೈರಾಗ್ಯವನ್ನು ಕಾಣುವಂಥದ್ದು 10 ಭವಾವಳಿಗಳು ಜನ್ಮ. ಆದಿಪುರಾಣ ಅಂದರೆ ವೃಷಭನಾಥನ 10. ಮತ್ತು ಇಲ್ಲೂ ಕೆಲವೊಂದು ಏನು ಅಂದರೆ ವಜ್ರಜಂಗ ಮತ್ತು ಸ್ವಯಂಪ್ರಭೆ ಇವರ ಒಂದು ಪ್ರೇಮ ಪ್ರಸಂಗ, ನೀಲಾಂಜನೆಯ ನೃತ್ಯ ಪ್ರಸಂಗ ಮತ್ತು ಭರತ ಬಾಹುಬಲಿಯರ ಸಂಘರ್ಷ ಇವು ಬಹಳ ಮುಖ್ಯವಾಗಿ ಕಂಡುಬರ್ತವೆ. ಇಲ್ಲಿ ನೋಡ್ರಿ,
ಈ ಶ್ರೀಶೇಣ ಮತ್ತು ಸುಂದರಿಯರ ಮೊದಲ ಮಗನಾಗಿ ಜಯವರ್ಮ, ಇಲ್ಲಿ ಮೊದಲನೇ ಆದಿ ವೃಷಭನಾಥನ ಮೊದಲ ಭಾವವಳಿ ಅಂದರೆ ಜಯವರ್ಮ ಅಂತ, ತನ್ನನ್ನು ಕಡೆಗಣಿಸಿ ತಮ್ಮನಾದ ಶ್ರೀವರ್ಮನಿಗೆ ಪಟ್ಟ ಕಟ್ಟಿದ್ರಿಂದ ಬೇಸತ್ತು ಸ್ವಯಂ ಪ್ರಭಾ ಎಂಬ ಮುನಿಗಳ ಬಳಿ ತೆರಳಿ ದೀಕ್ಷೆಯನ್ನು ತೆಗೆದುಕೊಂಡು ದೀಕ್ಷೆಯ ಅಂಗವಾಗಿ ತಲೆಗೂದಲು ಕಿತ್ತು ಹುತ್ತದಲ್ಲಿ ಹಾಕುತ್ತಿದ್ದಾಗ ಅದರಲ್ಲಿ ಸರ್ಪ ಕಸ್ತದ ಅಂತ. ಆನಂತರ ಮರಣೋಖನಾಗಿದ್ದಾಗ ಆಕಾಶದಲ್ಲಿ ಸಾಗುತ್ತಿದ್ದ ವಿದ್ಯಾಧರ ರಾಜನೊಬ್ಬನು ವೈಭವವನ್ನು ಕಂಡು ತಾನು ಹಾಗಾಗಬೇಕೆಂದು ಇಚ್ಛಿಸುವುದರಿಂದ ಮಹಾಬಲನಾಗಿ ಹುಟ್ಟದ. ಇಲ್ಲಿ ಜಯವರ್ಮ ನಂತರ ಏನಾಗಿ ಹುಡ್ತಾನೆ ಅಂದರೆ ಮಹಾಬಲನಾಗಿ ಇಲ್ಲಿ ಜನಿಸ್ತಾನೆ. ಎರಡನೇ ಒಂದು ಭಾವವಳಿ. ಫಸ್ಟ್ ಯಾವುದಂದರೆ ಜಯವರ್ಮ ಅನ್ನೋದು. ಜಯವರ್ಮ ನಂತರ ಮಹಾಬಲನಾಗಿ ಹುಡ್ತಾನೆ. ಈಗ ಮಿತ ಸುಖಗಳನ್ನು ಅನುಭವಿಸಿದ್ದಕ್ಕಂಥ ಆಯುಷ್ಯ 1 ತಿಂಗಳು ಉಳಿದಾಗ ಸ್ವಯಂ ಬುದ್ಧನ ಉಪದೇಶದಂತೆ ಸಲ್ಲೇಖನ ವೃತ ಮಾಡಿ ಪ್ರಾಣತ್ಯಾಗ ಮಾಡಿ ಲಲಿತಾಂಗನಾಗಿ ಹುಟ್ಟದ. ನೋಡ್ರಿ, 3ನೇ ಜನ್ಮಾಂತರ ಲಲಿತಾಂಗ ಹುಟ್ಟದ. ಸ್ವಯಂಪ್ರಭೆ ಮೊದಲಾದ ರಾಣಿಯರೊಡನೆ ಚಿರಕಾಲ ಸುಖವನ್ನು ಅನುಭವಿಸಿ ಆಯುಸ್ಸು 6 ತಿಂಗಳು ಉಳಿದಾಗ ಅವಸಾನವನ್ನು ಅರಿತು ದುಃಖಿತನಾದ ಸಾಮಾನ್ಯಿಕ ದೇವತೆಗಳ ಉಪದೇಶದಿಂದ ಸಮಾಧಾನ ಹೊಂದಿ 6 ತಿಂಗಳ ಜೀನಪೂಜೆ ಮಾಡಿ ಮೃತನಾಗ್ತಾನೆ. ಮತ್ತೆ ವಜ್ರಜಂಗನೆಂಬ, ಇದು ನೋಡಿ 4ನೇ ಒಂದು ಭಾವವಳಿ, ವಜ್ರಜಂಗನಾಗಿ ಹುಡ್ತಾನೆ. ವಜ್ರಜಂಗನಾಗಿ ಹುಟ್ಟಿ ಶ್ರೀಮತಿಯಾಗಿ ಹುಟ್ಟಿದ ಸ್ವಯಂಪ್ರಭೆ ವಿವಾಹವಾದರು. ಹೀಗೆ ವಜ್ರಜಂಗ ಮತ್ತು ಸ್ವಯಂಪ್ರಭೆ ಇವರಿಬ್ಬರು ಒಂದು ದಿನ ಕಿಟಿಕಿಯ ಸಜ್ಜೆ ಮನೆಯಲ್ಲಿ ಅಂದರೆ ಅರಮನೆಯಲ್ಲಿ ಮಲ್ಕೊಂಡಂಥ ಸಂದರ್ಭದಲ್ಲಿ ಕೇಶ ಸಂಸ್ಕಾರಕ್ಕೆ ಇಟ್ಟಿರುವಂಥ ಧೂಪ ಸುಗಂಧ ದ್ರವ್ಯ ಅದು ಹೆಚ್ಚಾಗಿ ಆ ಕೋಣೆ ಎಲ್ಲ ಏನಾಗ್ಬಿಡ್ತಂದರೆ ಆವರಿಸಿಕೊಂಡು ಈ ಮಲ್ಕೊಂಡಲ್ಲೇ ಇವರಿಬ್ಬರು ಕೂಡ ದಂಪತಿಗಳು ಏನಾಗ್ಬಿಡ್ತಾರೆ ಅಂದ್ರೆ ಅವಸಾನವನ್ನು ಹೊಂತಾನೆ. ಮುಂದೆ ಶ್ರೀಧರ ದೇವ ಸ್ವಯಂಪ್ರಭೆ ಸ್ತ್ರೀ ಪರ್ಯಾಯ ಕೊನೆಗೊಂಡು ಶ್ರೀಮತಿಯರಾಗಿ ಹುಟ್ಟಿದರು. ಈ ಭವದಲ್ಲಿ ಅವನಿಗೆ ಅವಧಿ ಜ್ಞಾನ ಲಭ್ಯವಾಯಿತು. ಮುಂದೆ ಸುವಿಧಿಯ ಮಗನಾಗಿ ಹುಟ್ಟಿದ. ಸ್ವಯಂಪ್ರಭು ಸುವಿಧಿಯ ಮಗನಾಗಿ ಹುಟ್ಟಿದ ಅಂತ. ಸುವಿಧಿ ಇದು 5ನೇ ಒಂದಿದು. ಪಂಚಾಣ ವೃತ್ತಗಳನ್ನು ಕೈಗೊಂಡು ಶರೀರ ತ್ಯಾಗ ಮಾಡಿದ. ನಂತರ 6ನೇದರಾಗ ಅಚ್ಯುತೇಂದ್ರನಾಗಿ ಹುಟ್ಟುತ್ತಾನೆ. ಅಚ್ಯುತೇಂದ್ರನಾಗಿ ಅಚ್ಯುತ ಕಲ್ಪದಲ್ಲಿ ಹುಟ್ಟಿ ದಿವ್ಯ ಭೋಗಗಳನ್ನು ಅನುಭವಿಸಿ ಅಲ್ಲಿಂದ ಪರಿಚ್ಯುತನಾದ. ಮುಂದಿನ ಜನ್ಮದಲ್ಲಿ ವಜ್ರನಾಭಿಯಾಗಿ, ನೋಡ್ರಿ 7ನೇ ವಜ್ರನಾಭಿ 7ನೇ ಒಂದಾಗಿ ಜನಿಸ್ತಾನೆ. ಲೋಕದ ನಿಸ್ಸಾರತೆ ಅನುಭವಕ್ಕೆ ಬಂದಾಗ ಪಂಚಮಹಾವೃತ ಪಂಚಸಮಿತಿ ಗುಪ್ತಿ ತ್ರಯಗಳನ್ನು ಆಚರಿಸಿ ತೀರಿಕೊಂಡ. ಮುಂದೆ ಅಹಮಿಂದ್ರ ಅಂದರೆ 8ನೇ ಒಂದು ಭಾವವಳಿದು, 8ನೇ ಜನ್ಮ ದೇವನಾಗಿ ಹುಟ್ಟಿದ. ಈತನೇ ಮುಂದೆ ಆದಿ ತೀರ್ಥಂಕರನಾಗಿ ಹುಟ್ಟದ ಅಂತೇಳಿ. ಹೀಗೆ ವಜ್ರಜ ಅನ್ನುವಂಥದ್ದು 8, ಅಹಮಿಂದ್ರ ಅನ್ನುವಂಥದ್ದು 9. ನೀವು ಒಂದು ಕಡೆ ಬರ್ಕೋಬೇಕು. ಏನಂದರೆ ಮೊದಲನೇದಾಗಿ ಜಯವರ್ಮ ಆದ. ಜಯವರ್ಮನ ನಂತರ ಏನದ ಮಹಾಬಲನಾಗಿದ. ಮಹಾಬಲ ನಂತರ ಲಲಿತಾಂಗ ಆದ. ಹೀಗೆ ಇವು 10 ವೃತ್ತಗಳು, 10 ಏನಂದರೆ ಭವಾವಳಿಗಳಾಗಿ ಆತ ಹುಡ್ತಾನನ್ನುವಂಥದ್ದು. ಹೀಗೆ ಅಹಮಿಂದ್ರ ದೇವನಾಗಿ ಹುಟ್ಟಿದ ನಂತರ ಈತನೇ ಮುಂದೆ ಆದಿನಾಥ ತೀರ್ಥಂಕರನಾಗಿ 10ನೇ ಇದರಲ್ಲಿ ಹುಟ್ಟ. ಮುಂದೆ ಆದಿನಾಥನ ನಂತರ ಒತ್ತಾಯದ ಮೇಲೆ ಸುನಂದೆ ಮತ್ತು ಯಶಸ್ವತಿಯರನ್ನು ಮದುವೆಯಾದ. ಈತನಿಗೆ ಭರತ ಮತ್ತು ಬಾಹುಬಲಿ ಮೊದಲಾದ ಮಕ್ಕಳು ಹುಟ್ಟಿದ್ರು. ಭರತ ಬಾಹುಬಲಿ ಯಾರಂದ್ರೆ ಆದಿನಾಥನ ಮಕ್ಕಳು. ನೋಡ್ರಿ, ಸುನಂದೆ ಮತ್ತು ಯಶಸ್ವತಿ. ಹೀಗೆ ಈ ದಂಪತಿಗಳಿಗೆ ಭರತ ಮತ್ತು ಬಾಹುಬಲಿ ಹುಟ್ಟಿದರು. ಸಾಮಾಜಿಕ ವ್ಯವಸ್ಥೆಯನ್ನು ಏರ್ಪಡಿಸಿದ ಈತನನ್ನು ಅಭಿನಂದಿಸಲು ಇಂದ್ರನು ಏರ್ಪಡಿಸಿದ ಸಮಾರಂಭದಲ್ಲಿ ಒಂದು ನೃತ್ಯ ಪ್ರಸಂಗ ನೋಡು. ಆದಿಪುರಾಣದಲ್ಲಿ ಇದು ಭಾಳ ಮುಖ್ಯವಿದೆ. ನೀಲಾಂಜನೆಯ ನೃತ್ಯ ಪ್ರಸಂಗ ಅಂತ ಬರ್ತದೆ. ನೀಲಾಂಜನಕಿ ಬಹಳ ಸುಂದರಿಯಾಗಿರುವಂಥ ನೃತ್ಯ ಮಾಡುವಂಥವಳು. ಈಕೆ ನೃತ್ಯ ಮಾಡುತ್ತಿದ್ದಂತೆ ಗತಿಸಿದ್ದನ್ನು ಕಂಡು ವೈರಾಗ್ಯದೀಪ್ತನಾಗಿ ದೀಕ್ಷೆ ತೆಗೆದುಕೊಂಡ. ರಾಜನಾಗಿ ಪ್ರತಿಷ್ಠಾಪಿತನಾಗಿದ್ದ ಭರತ ಆಯುಧಾಗಾರದಲ್ಲಿ ಉದಯಿಸಿದ ಚಕ್ರರತ್ನ. ಇದು ಒಂದು ಸನ್ನಿವೇಶ. ಭರತ ಬಾಹುಬಲಿಯ ಯುದ್ಧ. ಚಕ್ರರತ್ನ ಋಷಭಾಚಲದ ಪರ್ವತದಲ್ಲಿ ತನ್ನ ಕೀರ್ತನೆಯನ್ನು ಕೆತ್ತಿಸಲೆಂದು ಹೋದಾಗ ಅಲ್ಲಿರುವಂಥ ಎಲ್ಲ ಬರೆಸಿರುತ್ತಾರಲ್ಲಿ ಬೆಟ್ಟದ ಮೇಲೆ ಆ ಶಾಸನಗಳನ್ನ ಬರೆಸಿದ್ದನ್ನು ನೋಡಿ ಅವನಿಗೆ ಗರ್ವರಸ ಇಳಿದು ಹೋಗ್ತದೆ ಅನ್ನೋದು. ಹಾಗೆ ಭರತ ಚಕ್ರರತ್ನವನ್ನು ಬಿಟ್ಟು ಬಂದಾಗ ಅದು ಬಾಹುಬಲಿ ಆಶ್ರಮಕ್ಕೆ ಬರ್ತದೆ. ಅಲ್ಲಿ ಬಾಹುಬಲಿಯನ್ನು ಎದುರಿಸಬೇಕಾದಂಥ ಸನ್ನಿವೇಶ ಬರ್ತದೆ. ಬಾಹುಬಲಿ ಮತ್ತು ಭರತರ ಮಧ್ಯೆ ದೃಷ್ಟಿಯುದ್ಧ, ಜಲಯುದ್ಧಗಳು ನಡೀತವೆ ಅನ್ನುವಂಥದ್ದು. ಕೊನೆಗೆ ಮಲ್ಲ ಯುದ್ಧದಲ್ಲಿ ಭರತ ಅವಮಾನಿತನಾಗಿ ಚಕ್ರರತ್ನವನ್ನೇ ಪ್ರಯೋಗಿಸಿ ನಿಷ್ಫಲ ಆಗ್ತಾನೆ ಅನ್ನುವಂಥದ್ದು. ಬೇಸತ್ತು ಬಾಹುಬಲಿ
ನಾನು ನಿಜವಾಗ ನಾನೇ ಸೋತೆ ಅಣ್ಣ, ಈ ಸಂಪತ್ತಿಗೋಸ್ಕರ ನಾವು ಕಾದಾಡುವುದು ಬೇಡ ಅಂಥೇಳಿ ಭರತನಿಗೆ ರಾಜ್ಯವನ್ನು ಬಿಟ್ಟು ತಾನು ತಪಸ್ಸಿಗೆ ಹೋಗ್ತಾನೆ ಅನ್ನುವಂಥದ್ದು ಭಾಳ ವಿಶೇಷ. ಹೀಗೆ ಭರತ ಬಾಹುಬಲಿಯ ಒಂದು ವಿಶೇಷವನ್ನು ಕೂಡ ಈ ಆದಿಪುರಾಣದಲ್ಲಿ ನಾವು ನೋಡ್ತೀವಿ. ಹಾಗೆ ಆದಿಪುರಾಣ ಇದು ಪಂಪನಿಂದ ರಚಿತವಾಗಿರುವಂಥ ಪ್ರಥಮ ಕಾವ್ಯ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಕನ್ನಡದ ಮೊದಲ ಕಾವ್ಯ ಅಂದಾಗ ನೀವು ಆದಿಪುರಾಣನೇ ಹಾಕಬೇಕು. ಕನ್ನಡದ ಮೊದಲ ಕೃತಿ ಅಂದಾಗ ಕವಿರಾಜ ಮಾರ್ಗ ಹಾಕಬೇಕು. ಇದರ ವಸ್ತು ಏನೋದಂದರೆ, ಇದು ಪ್ರಥಮ ತೀರ್ಥಂಕರನಾದ ಆದಿನಾಥನ ಚರಿತ್ರೆ ಇದೆ ಇದರೊಳಗೆ. ಇಲ್ಲಿವರೆಗೆ ನೀವು ಗಮನಿಸಿದೆ, ಆದಿನಾಥನ ಮಗನೂ ಪ್ರಥಮ ಚಕ್ರವರ್ತಿಯಾದ ಭರತನ ಚರಿತ್ರೆಯೂ ಕೂಡ ಇಲ್ಲಿದೆ ನೋಡ್ರಿ. ಆದಿಪುರಾಣ 16 ಆಶ್ವಾಸಗಳಲ್ಲಿ ಇದೆ ಎನ್ನುವುದು. 16 ಆಶ್ವಾಸಗಳಲ್ಲಿ ಇದೆ. ಮೊದಲಿನ 6 ಆಶ್ವಾಸಗಳಲ್ಲಿ ಪುರುದೇವನ 10 ಜನ್ಮಗಳ ಕಥೆ ಇದೆ. 7ರಿಂದ 10ನೇ ಆಶ್ವಾಸ ಪುರುದೇವನ ಜನನ, ಬಾಲ್ಯ, ರಾಜ್ಯಭಾರ ಇದೆ ಅನ್ನು. ಆಮೇಲೆ ವೈರಾಗ್ಯದ ವಿವರಣೆ ಇದೆ. 11ರಿಂದ 16ನೇ ಆಶ್ವಾಸದವರೆಗೆ ಭರತ ಚಕ್ರವರ್ತಿ ಮತ್ತು ಬಾಹುಬಲಿಯರ ಕಥೆಗಳಿವೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಕೃತಿ ರಚನೆ ಕಾಲ ಯಾವಾಗ ಆದಿಪುರಾಣ ಅಂದರೆ ಶಕವರ್ಷ 800ಕ್ಕೆ ಕಡೆಯೋಳು 63 ಸಂದುದು ಜಗತ್ ಪ್ರಕಟ ಪ್ಲವ ಸಂವತ್ಸರದ ಕಾರ್ತಿಕಂ ಮುದಮನಿಯೇ ನಂದೀಶ್ವರದೊಳು ಆದಿಪುರಾಣದ ಪದ್ಯದಿಂದ 941-42ರಲ್ಲಿ ರಚನೆ ಆಗಿರುವಂಥದ್ದು ಕಂಡುಬರ್ತದೆ. ಆದಿಪುರಾಣ ರಚನೆಯ ಕಾಲಕ್ಕೆ ಪಂಪನಿಗೆ 40 ವರ್ಷ ಆಗಿತ್ತು ಅನ್ನುವಂಥದ್ದು. ಯಾಕಂದ್ರೆ 902ರಲ್ಲಿ ಹುಟ್ಟಿದ್ದ. 3 ತಿಂಗಳಲ್ಲಿ ಇದನ್ನು ರಚನೆ ಮಾಡ್ದ ಅನ್ನುವಂಥದ್ದು. ಈ ಆದಿಪುರಾಣಕ್ಕೆ ಸಂಸ್ಕೃತದಲ್ಲಿ ಜೀನಾಸ್ಯನಾಚಾರ್ಯ ಅಂತ ಬರ್ತಾರೆ. ಅವರ ಪೂರ್ವ ಪುರಾಣವೇ ಇದಕ್ಕೆ ಮುಖ್ಯವಾದ ಆಕಾರ. ಹೆಂಗೆ ಕವಿರಾಜ ಮಾರ್ಗಕ್ಕೆ ದಂಡಿಯ ಕಾವ್ಯಾದರ್ಶ ಆಕಾರ ಆಗಿತ್ತು, ಆದಿಪುರಾಣಕ್ಕೂ ಕೂಡ ಯಾವುದು ಅಂದರೆ ಜೀನಸೇನಾಚಾರ್ಯರ ಪೂರ್ವ ಪುರಾಣವೇ ಆಕಾರ. ಇನ್ನು ಈ ಆದಿಪುರಾಣದ ಪ್ರಥಮ ಕನ್ನಡದ ಮಹಾಕಾವ್ಯ, ಪ್ರಥಮ ಕನ್ನಡದ ಜೈನ ಮಹಾಕಾವ್ಯ ಅಂತೂ ಕೂಡ ಕರೀತಾರೆ. ಇವು ಕನ್ಫ್ಯೂಸ್ ಮಾಡುವಂಥ ಪ್ರಶ್ನೆಗಳು ಹಿಂದೂ ಕೂಡ ಇದು ಬಂದದ್ದು. ಪಂಪನ ಆದಿಪುರಾಣದಲ್ಲಿ ತನ್ನನ್ನು ಏನಂತ ಹೋಳ್ಕೋಣ ಅಂದರೆ, ಮುನುಜನ ಓದಿಸಿದ ಓಜೆಯೊಳನ್ ಅದೀಪ ಕೊಂಡು ಕೊಂದ ಆನ್ವಯ ನಂದನವನ ಶುಕ ಎಂದು ತಾನು ಕರೆದುಕೊಂಡಿದ್ದಾನೆ. ಇವನು ಗುರು ಗೊತ್ತಿದೆ, ದೇವೇಂದ್ರ ಮುನಿ ತನ್ನ ಗುರು, ಇವರು ಶ್ರವಣ ಬೆಳಗೊಳದವರು ಅನ್ನುವಂಥದ್ದು ಗೊತ್ತಿರಲಿ. ಆದಿನಾಥನ ಪೂರ್ವ ಭಾವಾವಳಿಗಳು ಇಲ್ಲಿ ಅವ ನೋಡ್ರಿ. ಇನ್ನೊಮ್ಮೆ ನಾವು 10 ಭಾವಾವಳಿಗಳು ಯಾವ ಅನ್ನುವಂಥದ್ದು ಇಲ್ಲಿ ಗೊತ್ತಿರಬೇಕು. ಭೋಗ ಆಕಾಂಕ್ಷೆಗಳು ಜಯವರ್ಮ 1ನೇ ಭಾವಾವಳಿ, ಬಳಿಕಿ ಮಹಾಬಲಂ ಇದು 2ನೇದು ಮಹಾಬಲಂ, 3ನೇದು ಲಲಿತಾಂಗಂ, 4 ವಜ್ರಜಂಗಂ, ಭೋಗ ಭೂಮಿಜನಾಗಿರುವಂಥ ಶ್ರೀಧರ ದೇವ, ಸೂವಿದನ್ ಎನ್ನುವಂಥದ್ದು. ಸೂವಿದನು ಎಷ್ಟು ಅಂದರೆ ಜಯವರ್ಮ 1, ಮಹಾಬಲ 2, ಲಲಿತಾಂಗ 3, ವಜ್ರಜಂಗ 4, ಶ್ರೀಧರ ದೇವ 5, ಸೂವಿದ 6, ಅಚ್ಯುತೇಂದ್ರ 7, ಆಮೇಲೆ ವಜ್ರನಾಭಿ 8, ಸರ್ವಾರ್ಥ ಸಿದ್ಧಿ 9, ಆದಿದೇವ 10. ಹೀಗೆ 10 ಭಾವಾವಳಿಗಳನ್ನು ನೆನ್ಪಿಡಬೇಕು. ಆದಿಪುರಾಣದಲ್ಲಿ ಬಂದಿರುವಂಥ ಕೆಲವು ಪ್ರಸಂಗಗಳು ಏನು ಅಂದರೆ, ಈಗಾಗಲೇ ಹೇಳಿದಂತೆ ಮಹಾಬಲ ರಾಜನ ಓಲಗದಲ್ಲಿ ಚಾರ್ವಾಕ ದರ್ಶನ ಅನ್ನುವಂಥದ್ದು ನಾವು ನೋಡ್ತೀವಿ. ಲಲಿತಾಂಗ ಸ್ವಯಂಪ್ರಭೆಯರ ಭೋಗ ಜೀವನ ಇದೆ. ಆಮೇಲೆ ವಜ್ರಜಂಗ ಮತ್ತು ಶ್ರೀಮತಿಯವರ ಭೋಗ ತೃಪ್ತಿ ಮತ್ತು ಸಹಮರಣ ಇದೆ. ನೀಲಾಂಜನೆಯ ನೃತ್ಯ ಪ್ರಸಂಗ ಇದೆ. ಆಮೇಲೆ ಭರತ ಬಾಹುಬಲಿಯರ ಪ್ರಸಂಗ ಇದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಆದಿಪುರಾಣದ ಪ್ರಮುಖ ಕೆಲವು ಪದ್ಯಗಳು ಏನವು ಅಂದರೆ, ಇಲ್ಲಿ ಪಂಪ ಹೇಗಿದ್ದ ಅನ್ನೋ ಒಂದು ತನ್ನ ವ್ಯಕ್ತಿತ್ವವನ್ನು ಹೇಳುವಂಥ ಮತ್ತು ಅವನ ದೇಹದ ವಿಚಾರವನ್ನು ಹೇಳುವಂಥ ಪದ್ಯ. ಕದಳೀ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋಹರಂ ಸರೋಹರವದನಂ ಮೃದು ಮಧ್ಯಮ ತಮಂ ಹಿತ ಮಿತ ಮೃದು ವಚನಂ ಲಲಿತ ಮಧುರ ಸುಂದರ ವೇಷಂ. ನೋಡ್ರಿ, ಕದಳಿ ಗರ್ಭಶ್ಯಾಮ ಅಂದರೆ, ಕದಳಿ ಅಂದರೆ ಬಾಳೆಹಣ್ಣಿನ ನಸು ಕೆಂಪು ಬಣ್ಣದ ವ್ಯಕ್ತಿ. ಮೃದು ಕುಟಿಲ ಶಿರೋಹರ ತಲೆ, ಗುಂಗುರು ಕೂದಲ ಇರುವಂಥ ಒಂದು ತಲೆ. ಆಮೇಲೆ ಸರೋಹರ ವದನ ಅಂದರೆ ಮುಖ. ಮೃದು ಮಧ್ಯಮ ತನು ಅಂದರೆ ಆತನ ಶರೀರ ಭಾಳ ದಪ್ಪನೂ ಇರಲಿಲ್ಲ, ತೆಳುವೂ ಇರಲಿಲ್ಲ. ಹಿತಮಿತ ಮೃದು ವಚನಗಳು, ಮೃದುವಾಗಿ ಮಾತಾಡ್ತಾ ಇದ್ದಾನೆ. ಹೀಗೆ ನನ್ನ ವೇಷ ಇತ್ತು. ಇದು ಒಂದು ವಾಕ್ಯ ನೋಡ್ರಿ. 2ನೇ ವಾಕ್ಯ ಅಂದರೆ ಇದು, ಬಿಡದೆ ಪೊಗೆಸುತ್ತೆ ತೋಳಂ ಸಡಲಿಸದ ಪ್ರಾಣವಲ್ಲಭರ್ ಪ್ರಾಣಮನ್ ದೊಡೆ ಎದೆರೋಪರೋಪರೊಳು ಎಡ ಸಾಯಲ್ಪಡದೆ ಇನ್ನೇಂ ಸೈಪೊಳವೆ. ಆ ಇಬ್ಬರು ಯಾರು ವಜ್ರಜಂಗ ಮತ್ತು ಶ್ರೀಮತಿಯವರು ಒಬ್ಬರಿಗೊಬ್ಬರು ತಬ್ಬಿಕೊಂಡು ಮಲ್ಕೊಂಡಂಥ ಸಂದರ್ಭದಲ್ಲಿ ಹೊಗೆ ಸುತ್ತಿ ಅವರಿಬ್ಬರು ಒಂದೇ ರೀತಿಯಲ್ಲಿ ಸಾಯ್ತಾರಲ್ಲ,
ಅದೂ ಹೇಳುವಂಥ ವಾಕ್ಯ ಅದು. ಓಪರ್ ಒಡಸಾಯಲ್, ಅವರೊಬ್ಬರಿಗೊಬ್ಬರು ಒಂದೇ ರೀತಿ ಸಾಯ್ತಾ ಇದ್ದಾರಲ್ಲ, ಸಾವಿನಲ್ಲಿ ಒಂದಾದ್ರಲ್ಲ, ಅದು ಶ್ರೇಷ್ಠ ಸಾವು. ಆಮೇಲೆ ತನು ರೂಪ ವಿಭವ ಯೌವನ ಧನ ಸೌಭಾಗ್ಯ ಯುರಾದಿಗಳ್ ಗೆಣೆ ಕಡುಮಿಂ ಚೆನ್ ಪೊಳಪು ಮುಗಿಲನೆ ನಳಿಯೇಂದ್ರನ ಬಿಲ್ ಬಬ್ಬಳಿಕೆ ಉರ್ಬು ಪರ್ಬಿದ ಭೋಗಂ. ನೋಡ್ರಿ, ಇಲ್ಲಿ ಭೋಗ ಜೀವನವನ್ನು ಹೊಗಳುವಂಥ ಯೌವನವನ್ನು, ತನು ರೂಪ ವಿಭವ ಯೌವನ ಧನ ಸೌಭಾಗ್ಯ, ಈ ಆದಿನಾಥನ ಒಂದು ಭವಾವಳಿಯಲ್ಲಿ ಆತನ ಸುಖ ಜೀವನ ಹೊಗಳುವಂಥ ಮಾತುಗಳು. ಕೊನೆಯದಾಗಿ ಇಲ್ಲೊಂದು ಮಾತು ಬರ್ತದೆ ನೋಡ್ರಿ, ಭರತ ಬಾಹುಬಲಿಯ ಸನ್ನಿವೇಶ. ಸೋದರಂ ಕಾದಿಸುವುದು ಸುತನ ತಂದೆಯೊಡೊಳ್ ಬೆಡದುತ್ಪಾದಿಸುವುದು ಕೋಪಮನ್ ಆಳ್ವಿ ದೊರೆತನೆ ತೊಡರುದೆಂತು ರಾಜಶ್ರೀಯೋಳ್. ಈ ರಾಜ್ಯದ ಸಂಪತ್ತಿಗೋಸ್ಕರ ಅಣ್ಣ ತಮ್ಮಂದಿರ ಮಧ್ಯೆ ಕಾದುವುದು ಸರಿಯಲ್ಲ ಅಂತ ನೋಡಿ. ಸೋದರಂ ಕಾದಿಸುವುದು, ಈ ವಾಕ್ಯನೂ ಕೂಡ ಬಂದದ ಪರೀಕ್ಷೆಗಳಲ್ಲಿ. ಕೆಲವು ಆದಿ ಪುರಾಣದ ಕೆಲವು ಆಯ್ದ ಸಾಲುಗಳು ಯಾವುದಂದರೆ, ಅಪರಿಮಿತ ಭಕ್ತಿಯಂ ವಿರಚಿಸುವೆಂ ಅನ್ನುವಂಥ ಮಾತು ಆದಿಪುರಾಣದಲ್ಲಿ ಬರ್ತದೆ. ಪಂಪನ ಇದು ಮಾತು ಕೂಡ ಭಾಳ ಪರೀಕ್ಷೆಗಳು ಬಂದದ. ಕವಿತೆಯೋಳ್ ಅಸಗೈವೆ ಫಲಮಾವುದೋ, ಕಾವ್ಯ ರಚನೆಯನ್ನು ಕುರಿತು ಹೇಳಿರುವಂಥ ಮಾತು ಇದು. ಆಮೇಲೆ ನೀವು ಆದಿಪುರಾಣದಲ್ಲಿ ಯಾಕೆ ಓದಬೇಕು, ಏನು ತಿಳ್ಕೋತೀರಂತ ಹೇಳ್ತಾನೆ. ನೆಗಳ್ದ ಆದಿಪುರಾಣದೊಳ್ ಅರಿಯುವುದು ಕಾವ್ಯ ಧರ್ಮಮಂ. ಆದಿಪುರಾಣದಲ್ಲಿ ನೀವು ಏನು ತಿಳ್ಕೊತೀರಂದ್ರೆ ಕಾವ್ಯ ಧರ್ಮವನ್ನು ಗೊತ್ತು ಮಾಡ್ಕೋತೀರಿ, ಧರ್ಮವನ್ನು ಕೂಡ ತಿಳ್ಕೊಳ್ತೀರಿ. ಮತ್ತು ಪಂಪ ಮುಂದುವರೆದು ಹೇಳ್ತಾನೆ, ಪೆರರಿಯುವುದೆಂ ಪೆರರು ಮಾಡುವುದೆಂ ಪೆರರಿಂದ ಅಪ್ಪುದೆ. ಇನ್ನೊಬ್ಬರಿಂದ ಏನು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಪೆರರಿಂ ಅರಿಯುವುದೇ ಪೆರರುಂ ಮಾಡುವುದೇ ಎನ್ನುವಂಥ ಮಾತನ್ನು ಹೇಳ್ತಾನೆ. ಪಿರಿಯಣ್ಣಂಗೆರಗುವುದೆಂ ಪರಿಭವವೆಂ. ಇಲ್ಲಿ ಭರತ, ಇದು ಯಾರು ಬಾಹುಬಲಿ ಭರತನಿಗೆ ಹೇಳುವಂಥ ಮಾತು, ಇಲ್ಲಿ ಪಂಪ ಆ ಮಾತನ್ನು ಆ ರೀತಿ ಹೇಳ್ತಾನೆ. ಹಿರಿಯಣ್ಣಿಗೆ ಎರಗುವುದೇನು ತಪ್ಪೇನು ಅಂತೇಳಿ. ಇಲ್ಲಿ ಭರತನ ಒಂದು ಅಹಂಕಾರದ ಮಾತುಗಳು ನೋಡ್ರಿ. ಅಂತಯ್ಯನೇ ನೋಡಿ ಸೋರ್ದುದು ಕೊಳಕೊಂಡ ಗರ್ವರಸ. ಅವ ಶಾಸನ ಬರೆಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನ ಇಡೀ ಶಾಸನಗಳು ಬೇರೆ ರಾಜರೆಲ್ಲ ಬರೆಸೋಗಿರ್ತಾರಲ್ಲ, ಅದು ನೋಡಿ ಅವನು ಗರ್ವನ ಇಳಿದು ಹೋಯ್ತು ಅಂತ. ಹೀಗೆ ಇನ್ನು ಮತ್ತೆ ಇಲ್ಲಿ ಆದಿಪುರಾಣದಲ್ಲಿ ಬಂದಿರುವಂಥ ಬಾಳ್ವೆನ್ ಇಂದ್ರ ವರ್ಗದ ಇಚ್ಛೆಯ ಸಲಿಸಿ ಬಸಂತದೊಳು ಕಳಿಕೆ ಗರ್ಚಿದ ಕೋಗಿಲಿಗೆ ಬಿಚ್ಚತಂ ನಲಿಯುವುದು. ಇಲ್ಲಿ ತನ್ನ ಬದುಕಿನ ಬಗ್ಗೆ ಹೇಳುವಂಥ ಮಾತು ಇದು. ನೀನೊಲಿದ ಲಲಿತಾಂಗಿಗಂ ಧರೆ ಮಾಡಿಸದೆಂದು ನೆಗಳ್ತೆ ಮಾಸದೆ. ನೀನೊಲಿದ ಲಲಿತಾಂಗ ಸನ್ನಿವೇಶ ಏನು ವೈಭವದ ಜೀವನ, ಅದನ್ನು ಕುರಿತು ಹೇಳುವಂಥ. ಹೀಗೆ ಇವೆಲ್ಲವೂ ಕೂಡ ಆದಿಪುರಾಣದಲ್ಲಿ ಬಂದಿರುವಂಥ. ವಿಕ್ರಮಾರ್ಜುನೂ ಕೂಡ ಇಲ್ಲಿ ಒಂದು ಸಂಕ್ಷಿಪ್ತವಾದ ಸಾರಾಂಶ ಇದೆ. ಇದರ ಮುಖ್ಯವಾದ ಅಂಶಗಳನ್ನು ನಾನು ಇಲ್ಲಿ ಹೇಳ್ತೀನಿ. ವಿಕ್ರಮಾರ್ಜುನ ವಿಜಯ ಅನ್ನೋವಂಥದ್ದು ಇದು ಪಂಪನ ಎರಡನೇ ಒಂದು ಕೃತಿ. ಇದು ಏನಂತ ಕರಿತೀವಿ, ಲೌಕಿಕ ಕೃತಿ. ವಿಕ್ರಮಾರ್ಜುನ ವಿಜಯ, ಇದಕ್ಕೆ ಇನ್ನೊಂದು ಹೆಸರೇನಂದರೆ ಪಂಪ ಭಾರತ ಅಂತ ಕರೀತಾರೆ. ಇದು ಮಹಾಭಾರತದ ಕಥೆಯನ್ನು ಹೇಳುವಂಥದ್ದು. ವ್ಯಾಸ ಮಹಾಭಾರತ ಕಥೆಯನ್ನು ಇಲ್ಲಿ ಪಂಪ ಬಹಳಷ್ಟು ಸೊಗಸಾಗಿ ವಿವರಣೆಯನ್ನು ಮಾಡ್ತಾನೆ, ಕೆಲವು ಬದಲಾವಣೆಗಳನ್ನು ಕೂಡ ಮಾಡ್ತಾನೆ. ಇದು 6 ತಿಂಗಳಲ್ಲಿ ರಚನೆ ಮಾಡ್ದ ಎನ್ನುವಂಥದ್ದನ್ನು ಕೂಡ ನಿಮಗೆ ಗೊತ್ತಿರಲಿ. ಇಲ್ಲಿ ಮುಖ್ಯವಾಗಿರುವಂಥ ಕೆಲವು ವಿಕ್ರಮಾರ್ಜುನ ವಿಜಯದ ವಿಷಯಗಳನ್ನು ನೋಡ್ತೀರಿ. ಈ ಒಂದು ವಿಕ್ರಮಾರ್ಜುನ ವಿಜಯ 14 ಆಶ್ವಾಸಗಳಲ್ಲಿ ಕಂಡು ಬರ್ತದೆ. 14 ಆಶ್ವಾಸಗಳಲ್ಲಿ 14 ಆಶ್ವಾಸಗಳು ಏನವ ನೋಡ್ರಿ. 1ನೇ ಆಶ್ವಾಸ ಮಂಗಳ ಪದ್ಯಗಳವ ಅರಿಕೇಸರಿ ಮತ್ತು ಅರ್ಜುನರ ಒಂದು ಜನನ ವಿಚಾರ ಇದೆ. ಅರ್ಜುನನನ್ನು ಅರಿಕೇಸರಿಗೆ ಹೋಲಿಸಿ ಬರೆದಿರುವಂಥ ಕಾವ್ಯ ಇದು. 2ನೇ ಆಶ್ವಾಸದಲ್ಲಿ ಪಾಂಡವರ ವನವಾಸ ಇದೆ. 3ನೇ ಒಂದು ಆಶ್ವಾಸದಲ್ಲಿ ಅರಗಿನ ಮನೆ ಸುಡುವುದಿದೆ, ಹಿಡಿಂಬೆಯ ವಧೆ ಇದೆ, ಬಕಾಸುರನ ವಧೆ ಇದೆ. 4ನೇ ಒಂದು ಆಶ್ವಾಸದಲ್ಲಿ ಯುಧಿಷ್ಠಿರನ ಪಟ್ಟಬಂಧ ಇದೆ, ಅರ್ಜುನ ದಿಗ್ವಿಜಯ ಇದೆ. 5ನೇ ಆಶ್ವಾಸದಲ್ಲಿ ಸುಭದ್ರೆಯ ಅರ್ಜುನರ ವಿವಾಹ ಇದೆ. 6ನೇ ಆಶ್ವಾಸ ಮಯದರ್ಶನ ಜರಾಸಂಧ ವಧೆ ಇದೆ. ಆಮೇಲೆ 7ನೇ ಆಶ್ವಾಸದಲ್ಲಿ ದ್ರೌಪದಿಯ ಮಾನಭಂಗ ಇದೆ, ಸೈಂಧವನ ಸೆರೆ ಇದೆ. ಇವೆಲ್ಲವೂ ಕೂಡ ಕಂಡುಬರ್ತವೆ. 8ನೇ ಆಶ್ವಾಸದಲ್ಲಿ ಅರ್ಜುನ ಇಂದ್ರಲೋಕ ಯಾತ್ರೆ ಮಾಡೋದಿದೆ. 9ನೇ ಆಶ್ವಾಸದಲ್ಲಿ ಅಭಿಮನ್ಯು ವಿವಾಹ ಇದೆ. 10ನೇ ಆಶ್ವಾಸದಲ್ಲಿ ಭೀಷ್ಮಕರ್ಣರ ವಿವಾದ ಇದೆ. 11ನೇ ಆಶ್ವಾಸ ದ್ರೋಣ ಅಭಿಷೇಕ ಅಭಿಮನ್ಯು ಮರಣ ಇದೆ. 12ರಲ್ಲಿ ಘಟೋತ್ಕಚನ ವಧೆ. 13ರಲ್ಲಿ ಶಲ್ಯಾಭಿಷೇಕ, ಶಲ್ಯನ ಸಾವು, ಗದಾಯುದ್ಧ, ದುರ್ಯೋಧನ ಸಾವು ಇದೆ, ಉಪಪಾಂಡವರ ಸಾವು ಇದೆ. 14 ಸ್ತ್ರೀಯ ಶೋಕ ಇದೆ, ಅರ್ಜುನನ ಪಟ್ಟಾಭಿಷೇಕ ಕೊನೆಗೆ. ನೋಡಿರಿ, ವ್ಯಾಸ ಮಹಾಭಾರತದಲ್ಲಿ ಕೆಲವು ಬದಲಾವಣೆಗಳು, ಇಲ್ಲಿ ಕೊನೆಗೆ ಅರ್ಜುನನಿಗೆ ಪಟ್ಟ ಕಟ್ಟುವಂಥದ್ದು ಪಂಪ ಮಾಡ್ತಾನೆ. ಯಾಕಂದರೆ ಪಂಪನಿಗೆ ಮಹಾಭಾರತದಲ್ಲಿ ನಾಯಕ ಯಾರು ಅಂದರೆ ಅರ್ಜುನ.
ಹಾಗಾಗಿನ ತನ್ನ ಅರಿಕೇಸರಿಗೆ ಅರ್ಜುನಿಗೆ ಹೋಲಿಸಿ ಬರಿತಾನೆ. ವಿಕ್ರಮಾರ್ಜುನ ವಿಜಯ ಎನ್ನುವಂಥ ಇದು ಪಂಪನಿಂದ ರಚಿತವಾದ ಎರಡನೇ ಕಾವ್ಯ. ಇದಕ್ಕೆ ಪಂಪ ಭಾರತ ಎನ್ನುವಂಥ ಹೆಸರಿದೆ. 14 ಆಶ್ವಾಸಗಳಲ್ಲಿದೆ. ಇದು ಸುಮಾರು 6 ತಿಂಗಳಲ್ಲಿ ರಚನೆ ಮಾಡ್ದ ಎನ್ನುವಂಥದ್ದು. 6 ತಿಂಗಳು. ಇಲ್ಲಿ ಪ್ರತಿನಾಯಕ ಯಾರು, ನಾಯಕ ಯಾರು ಅಂದರೆ ಅರ್ಜುನ ಮತ್ತು ಕರ್ಣರು ವಿಕ್ರಮಾರ್ಜುನ ವಿಜಯದ ನಾಯಕ ಮತ್ತು ಪ್ರತಿನಾಯಕ, ಖಳನಾಯಕ ಅಂತ ಹೇಳ್ತೀವಿ. ಪಂಪನು ತನ್ನ ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನು ಸಮಸ್ತ ಭಾರತ ಎಂದು ಕರೆದಿದ್ದಾನೆ. ಪೋಷಕನಾದ ಅರಿಕೇಸರಿಯನ್ನು ಅರ್ಜುನಿಗೆ ಸಮೀಕರಣೆ ಮಾಡಿ ಬರೆದಿದ್ದಾನೆ. ಕಾವ್ಯ ರಚನೆ ಕಾಲ ನೋಡಿದಾಗ ಪಂಪ ಆದಿಪುರಾಣ 3 ತಿಂಗಳಲ್ಲಿ ಬರೆದ್ರೆ ವಿಕ್ರಮಾರ್ಜುನ ವಿಜಯ 6 ತಿಂಗಳಲ್ಲಿ ಬರೆದು ಮುಗಿಸದ ಅನ್ನುವಂಥದ್ದು ಒಂದು ಉಲ್ಲೇಖ. ವಿಕ್ರಮಾರ್ಜುನ ವಿಜಯಕ್ಕೆ ಮೂಲ ಆಕಾರ ಕೃತಿ ಯಾವುದು ಅಂದರೆ ವ್ಯಾಸರ ಸಂಸ್ಕೃತದ ಮಹಾಭಾರತವೇ ಇದು ಮೂಲ ಆಕಾರ ಅಂತ ಹೇಳಿ. ಇದು ಕನ್ನಡದ ಮೊಟ್ಟ ಮೊದಲು ಉಪಲಬ್ಧವಾಗಿರುವಂಥ ಲೌಕಿಕ ಕಾವ್ಯ. ಇದು ಗಮನಿಸಬೇಕು. ಧಾರ್ಮಿಕ ಕಾವ್ಯ ಅಲ್ಲಿದು, ಲೌಕಿಕ. ಪ್ರಥಮ ಮಹಾಭಾರತ ಕಾವ್ಯ ಕನ್ನಡದಲ್ಲಿ ರಚಿತರಾಗಿರುವಂಥದ್ದು. ಹೀಗೆ ಶರಶೈಲಿರುವಂಥ ಭೀಷ್ಮರು ಪಂಪನು ವೀರ ಸಿದ್ಧಾಂತದ ಶಾಸನ ಎಂಬುದಾಗಿ ಕರೆದಿದ್ದಾನೆ ಎನ್ನುವಂಥದ್ದು. ಇದು ನನ್ನಯ್ಯ ಎನ್ನುವಂಥ ತೆಲುಗು ಭಾರತದ ಕಾವ್ಯ ಮೇಲೆ ಪಂಪನ ವಿಕ್ರಮಾರ್ಜುನ ವಿಜಯದ ಪ್ರಭಾವ ಆಗಿದೆ ಎನ್ನುವಂಥದ್ದು ಕೂಡ ನಾವು ಇಲ್ಲಿ ನೋಡ್ತೀವಿ. ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯದ ಕೆಲವು ಪದ್ಯಗಳು ಏನು ಅನ್ನುವಂಥದ್ದು ಇಲ್ಲಿ ಒಟ್ಟಾರ. ಮೃಗಯಾ ವ್ಯಾಜ್ಯದಿನ್ ಊರ್ಮೆ ಶಂತನು ತೊಳಲ್ ತರ್ಪಂ ಪಳಂಚಲ್ಕೆ ತನ್ಮಗ ಶಾಬ್ ಆಕ್ಷಿಯ ಕಂಪು ತಟ್ಟೆ ಮದುಂಪ ಬೋಲ್ ಸೋಲ್ತು ಕಂಡೊಲ್ತನ್ ಅಲ್ಮೆಗೆ ದಿವ್ಯಂ ಬಿಡಿವಂತೆ ಬೋಲ್ ಪಿಡಿದು ನೀ ಬಾಂ ಪೋಪು ಎಂದಗೆ ನಲ್ಲೆಗೆ ತತ್ ಕನ್ಯನಾಂಚಿ ಬೇಡುವಡೆ ನೀವೆಮ್ಮಯ್ಯನ್ ಬೇಡಿರೇ ಎನ್ನುವಂಥ ಮಾತು ಇದೆ. ಆಮೇಲೆ ಪಂಪನ ಬನವಾಸಿ ದೇಶದ ವರ್ಣನೆ ಇಲ್ಲಿದೆ ಏನು ನೋಡ್ರಿ. ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯಲ್ ಅಂಪಿನಿಂಗ್ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರು ಅವರಂತಾಗಿ ಪುಟ್ಟಲೆ. ಇವೆಲ್ಲ ಇದು ಪರೀಕ್ಷೆಗೆ ಭಾಳ ಸಲ ಕೇಳಿದ್ದಾನೆ. ಇದು ಕೇಳಿದ್ದಾನೆ. ತಿರುದುಳು ಮರದುಂಬಿಯಾಗಿ ಕೋಗಿಲೆಯಾಗಿ ಪುಟ್ಟೋದು, ಇದು ಕೂಡ ಬಂದಿದೆ ಅನ್ನೋದು. ಆಮೇಲೆ ಇದು ನೆಕ್ಸ್ಟ್ ಇದು ಈ ಸಾಲು ಕೂಡ ಬಂದಿದೆ ನೋಡಿ. ನೆನೆಯಿದರಣ್ಣ ಭಾರತದೋಳ್ ಪೆರನಂ ಆರು, ಈ ಸಾಲು ಬಂದಿದೆ. ನೆನೆವಡೆ ಕರ್ಣನಂ ನೆನೆ ಕರ್ಣನೋಳ್ ಆರ್ಧೊರೆ ಕರ್ಣನ ನೇರು ಕರ್ಣನ ಕಡುನನ್ನಿ ಕರ್ಣದ ಅಳುವಂಕ ಕರ್ಣನ ಚಾಗಂ ಪಡೆ ಮಾತಿನೊಳು ಪುದಿ ಪುದಿದು ಕರ್ಣರ ಸಾಮಲ್ತೆ ಭಾರತಂ. ನೋಡ್ರಿ, ಪಂಪ ಭಾರತದಲ್ಲಿ ಬಂದಿರುವಂಥ ಸಾಲು ಇದು. ಛಲದೋಳ್ ದುರ್ಯೋಧನಂ ನನ್ನಿಯೋಳ್ ಇನತನಂ, ಇದು ಎಲ್ಲಿ ಬಂದದಂದರೆ ಪಂಪ ಭಾರತದಲ್ಲಿ ಬಂದಿರುವಂಥ ಸಾಲು ಇದು. ಭೀಮಸೇನಂ ಬಲದೋಳಂ ರುದ್ರೇಶನ್ ಅತ್ಯುನ್ನತ ಓಳ್ಮರ ಸಿಂಧೂದ್ಭವಂ, ಇಲ್ಲಿ ಎಲ್ಲರನ್ನು ಕೂಡ ಹಾಡಿ ಹೊಗಳಿರುವಂಥ ಸಾಲು. ವಿಕ್ರಮಾರ್ಜುನದ ಕೆಲವು ಆಯ್ದ ಸಾಲುಗಳು ಯಾವ ನೋಡ್ರಿ, ಇವು ಪರೀಕ್ಷೆಗಳು ಬಂದೇ ಬಂದವ. ಬೆಳಗುವಿನಿಲ್ಲಿ ಲೌಕಿಕಂ ಅಲ್ಲಿ ಜಿನಾಗಮಂ. ಬೆಳಗುವಿನಿಲ್ಲಿ ಲೌಕಿಕ ಅಂದರೆ ಇಲ್ಲಿ ನಾನು ಲೌಕಿಕ ಕಾವ್ಯ ಬರಿತಾ ಇದ್ದೀನಿ, ಅಲ್ಲಿ ಅಂದರೆ ಆದಿಪುರಾಣದಲ್ಲಿ ಜಿನಾಗವನ್ನು ಬರೆದಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಇದು ಸೂಳ್ಪಳೆಯಲಪ್ಪದು ಮಹಾ ಜಿರಂಗಿದೋಳ್ ನೋಡ್ರಿ. ಇದು ಯಾರು ಅಂದರೆ ಭೀಷ್ಮ ಹೇಳಿರುವಂಥ ಮಾತು. ಎಲ್ಲರಿಗೂ ಒಂದು ಸರದಿ ಬಂದೇ ಬರ್ತದೆ. ಆರಂಕುಶಂ ಇಟ್ಟೊಡೆ ನೆನೆಯುವುದೆನ್ನ ಮನಂ, ಇದು ಸಾಲು. ರಾಜಾದ್ರಕ ಜಂ ಎನ್ನಿಸಿದ ಸಹಜದ ಪುಲಿಗೆರೆ ಕನ್ನಡದ ತಿರುಳುಗನ್ನಡದ ಬಗ್ಗೆ. ಇದು ನಿಚ್ಚಂ ಪಸತ್ತರಣಂ ಬೋವತೋಲ್ ಅತಿ ಗಂಭೀರ ಕವಿತಾ ಗುರುಣಂ, ತನ್ನ ಬಿರುದನ್ನು ಹೇಳುವಂಥದ್ದು. ಇದು ವಾಕ್ಯ ಕೂಡ ಬಂದದ. ವ್ಯಾಸ ಮುನೀಂದ್ರರೊಂದ್ರ ವಚನಾಮೃತ ವಾರ್ಧಿಸುವನ್ ಕವಿ ವ್ಯಾಸನೆಂಬ ಗರ್ವ ಇಲ್ಲ. ಮಹಾಭಾರತ ವ್ಯಾಸ ಅಂತ ನಾ ಯಾವತ್ತೂ ಹೇಳ್ಕೊಳಂಗಿಲ್ಲ. ಮತ್ತು ಕುಲಂ ಕುಲಮಲ್ತು ಛಲಂ ಕುಲಂ, ಇವೆಲ್ಲ ಎಲ್ಲಿ ಬಂದವು ನೆನಪಿರ್ಬೇಕು ನೀವು. ಇವು ಮಾತುಗಳನ್ನ ಇಟ್ಟುಕೊಂಡು ಯಾವ ಕಾವ್ಯದಲ್ಲಿ ಬಂದಿದೆ ಅಂತ ಕೇಳ್ತಾನೆ. ಕುಲಂ ಕುಲಮಲ್ತು ಛಲಂ ಕುಲ ಗುಣಂ ಕುಲ ಅಭಿಮಾನ ಒಂದೇ ಕುಲ ಅಂತ ಎಲ್ಲಿದೆ ಇದು ಮಾತು ಅಂದರೆ, ಇದು ಕರ್ಣ ಹೇಳುವಂಥ ಮಾತು ಭೀಷ್ಮನಿಗೆ. ಜಾತಿ ಜಾತಿ ಅಂತ ಯಾಕೆ ಇದು ಮಾಡ್ತೀನಿ, ನಿಜವಾದ ಜಾತಿ ಯಾವುದಂದರೆ ಛಲ ಗುಣ ಅಭಿಮಾನ, ಇವು ನಿಜವಾದ ಜಾತಿ ಅಂತ ಹೇಳ್ತಾನೆ. ನೋಡ್ರಿ, ತನ್ನ ಕಾವ್ಯದ ಬಗ್ಗೆ ಭಾಳ ಹೆಮ್ಮೆ ಅವನಿಗೆ ಪಂಪನಿಗೆ. ಮುನ್ನಿನ ಕಬ್ಬಮ್ಮನ್ನೆಲ್ಲ ಇಕ್ಕಿ ಮೆಟ್ಟಿದವು ಸಮಸ್ತ ಭಾರತಮಂ ಆದಿಪುರಾಣ ಮಹಾಪ್ರಬಂಧಂ. ಆದಿ ಸಮಸ್ತ ಭಾರತ ಮತ್ತು ಆದಿಪುರಾಣ ಗ್ರಂಥಗಳೇನವಲ್ಲ, ಮೊದಲಿರುವಂಥ ಎಲ್ಲ ಕಾವ್ಯಗಳಿಗೆ ಮೆಟ್ಟಿ ನಿಲ್ತಾವ. ನಾನು ಅಂಥ ಸಾಮರ್ಥ್ಯ ಇರುವಂಥ ಕಾವ್ಯಗಳು ಬರೆದೀನಿ ಅಂತ ಹೇಳ್ತಾನೆ. ಆಮೇಲೆ ಇದು ಮಹಾಭಾರತ ಕಾದಿಯಾಯಿತು. ಇದು ಏನು ಅಂದರೆ ದ್ರೌಪದಿಯ ಒಂದು ಸನ್ನಿವೇಶ ಕೇಶಪಾಶ ಮಾಡುವಂಥದ್ದು ಮಹಾಭಾರತ ಆಗಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾನೆ. ಇದುವೇ ಮಹಾಭಾರತ ಕಾದಿಯಾಯಿತು. ಅಬ್ಜದಳಾಕ್ಷಿ ಪೇಳ್ ಸಾಮಾನ್ಯಮೇ, ದ್ರೌಪದಿಯನ್ನು ಸಾಮಾನ್ಯ ಹೇಳದಾಳೆ ಅನ್ನಕ್ಕೆ.
ಭವಮೇ ಭವತ್ ಕೇಶಪಾಶಿ ಪ್ರಪಂಚಂ, ಇದು ಕೂಡ ಸಾಲು ಕೇಳ ನೋಡಿ. ಕೇಶಪಾಶಿ, ಆಕೆಯ ಬಿಚ್ಚಿದ ಮುಡಿ ಸಾಮಾನ್ಯ ಅಲ್ಲೋ, ಪಾಶದಕ್ಕೆ ಸಮಾನ ಅಂತ. ಮತ್ತೆ ನೋಡ್ರಿ, ಕತೆ ಪಿರಿದಾದಡಂ ಕತೆಯ ಮೇಲ್ಗಡೆಯದೆ ಮುಂ ಸಮಸ್ತ ಭಾರತಂ ಮೂರು ಪೂರ್ವ ಮಾಗೆ ಸೆಲೆಪೇಳ್ದ ಕವೀಶ್ವರರಿಲ್ಲ. ಇಲ್ಲಿವರೆಗೆ ನನ್ನಂಥ ಮಹಾಭಾರತ ಕಥೆಯನ್ನು ಹೇಳದಂಥ ಕವಿಗಳು ಇಲ್ಲ ಅಂತ ಹೇಳ್ತಾನೆ. ಇದು ಹೆಮ್ಮೆ ನೋಡ್ರಿ, ಯಾರಿಗಾದರೂ ಅವರವ್ರ ವಿದ್ವತ್ತಿಗೆ ಅವ್ರಿಗೆ ಹೆಮ್ಮೆ. ವೈರಿ ನರೇಂದ್ರೋದ್ಧಾಮ ದರ್ಪದೊಳೆಂದನೆ ಕಥಾನಾಯಕನ್ ಮಾಡಿ ಸಂದ್ ಅರ್ಜುನನೋಳ್ ಪೋಲ್ವಿ ಕಥಾಭಿತ್ತಿಯನ್ನು ನೂನಯದಿಂದ ಪೇಳಲ್ಲೆಂದೆತ್ತಿಕೊಂಡೆಂ. ನನ್ನ ರಾಜನನ್ನು ನಾನು ಅರ್ಜುನಿಗೆ ಸಮ ಅಂತ ಹೇಳಿ ಕಾವ್ಯವನ್ನು ಬರೆದೀನಿ ಅಂತ ಹೇಳ್ತಾನೆ. ಕವಿತೆ ನೆಗಳ್ತರದೆ ನಿರಿಸೆ ಜೋಳದ ಪಾಳಿ. ಜೋಳದ ಪಾಳಿ ಅಂದರೆ ಅನ್ನದ ಋಣಕ್ಕಾಗಿ. ಯಾವುದೇ ಕವಿ ಕಾವ್ಯ ಬರೆದ್ರು ಕೂಡ ಅನ್ನದ ಋಣಕ್ಕಾಗಿ ಮಾಡ್ತಾಯಿದ್ರು. ಜೊತೆಗೆ ನಿಜ ಆದಿನಾಥನ ಅವಧೋಳ್ ಆರತಿಯ ನಾಯಕರ ಪಾಳಿಸೆ ಏಂ ಕಲಿಯೋ ಸತ್ಕವಿಯೋ ಕವಿತಾ ಗುಣಾಡಂ. ತನ್ನನ್ನು ತಾನು ಹೇಳ್ಕೊಳ್ತಾನೆ, ಅನ್ನದ ಋಣಕ್ಕಾಗಿ ಕಾವ್ಯ ಬರಿತಾ ಇದ್ದೀನಿ ಎನ್ನುವಂಥ ಮಾತು. ಹೀಗೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಗ್ರಂಥಗಳು ಭಾಳ ವಿಶೇಷ ಪಂಪನಿಗೆ ಹೆಸರುವಾಸಿ ತಂದುಕೊಡು. ಪ್ರಾಚೀನ ಕನ್ನಡ ಕವಿಗಳಿಂದ ಪಂಪನ ಸ್ತುತಿ ಮಾಡಿರುವಂಥದ್ದನ್ನು ನೋಡ್ತೀವಿ. ಇಲ್ಲಿ ಏನು ಅಂದರೆ ರನ್ನ ಲೋಕದಲ್ಲಿ ಪಂಪನಿಂದ ಆದಿಪುರಾಣ, ಪೊನ್ನನಿಂದ ಶಾಂತಿ ಪುರಾಣ, ನನ್ನಿಂದ ನೋಡ್ರಿ ರನ್ನ ಹೆಂಗೆ ಹೇಳ್ಕೊತಾನೆ, ನನ್ನಿಂದ ಅಜಿತ ಪುರಾಣ ಪ್ರಸಿದ್ಧವಾದವು. ಹಾಗಾಗಿ ನಾವು ಮೂರು ಜನ ಏನಿದ್ದೀವಲ್ಲ, ಪಂಪ, ಪೊನ್ನ, ನಾನು ರತ್ನತ್ರಯರು. ಅಷ್ಟೇ ಅಲ್ಲದೆ ಜಿನಸಮಯ ದೀಪಕರು, ಜೈನ ಧರ್ಮದ ಬೆಳಗುವಂಥವ್ರು ನಾವು ಅಂತ ಹೇಳ್ಕೋತಾನ. ಇನ್ನು ದುರ್ಗಸಿಂಹ ಪಂಪನ ಬಗ್ಗೆ ಏನು ಹೇಳ್ತಾನೆ ನೋಡ್ರಿ. ಪಂಪ ಕವಿಯ ಗಿರ್ಗುಫದ ಹಿರಿಮೆಯನ್ನು ಮಾರ್ಗದ್ವಯ ಪರಿಣಿತ ಕವಿಮಾರ್ಗ ಮನೋಹರಿಯಾದಿದ್ದು ಎಂದು ವಿದ್ವಾಂಸರೆಲ್ಲೂ ನಿರೂಸೆಯಿಂದ ವರ್ಣಿಸುವರು. ಅವನ ಹಿರಿಮೆಯನ್ನು ಎಲ್ಲರೂ ಕೂಡ ವರ್ಣಿಸ್ತಾರೆ. ಎರಡನೇ ನಾಗವರ್ಮ ಏನು ಕಾವ್ಯಾವಲೋಕನ ಬರೆದಿರುವಂಥ ವ್ಯಾಕರಣಕಾರ, ಅಲಂಕಾರಿಕನೂ ಹೌದಿವ ಎರಡನೇ ನಾಗವರ್ಮ. ಅಚ್ಚ ರೀತಿಯಲ್ಲಿ ಆದಿಜೀನನ ಚರಿತ್ರೆ ನಿರ್ಮಿಸಿದ ಪಂಪನ ಹಾಗೆ ಉದಿತೋದಿತ ಮೃದುವಚನ ಯಾವನಿದ್ದಾನೆ ನೋಡ್ರಿ. ಶ್ರೀಧರಾಚಾರ್ಯ ಏನು ಹೇಳ್ತಾನೆ, ಅನವದ್ಯಂ ಕವಿತಾ ಗುಣಾರ್ಣಮಂ, ಕವಿತಾ ಗುಣನಷ್ಟು ಶ್ರೇಷ್ಠರಾದವರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ನಾಗಚಂದ್ರ ಸೂಕವಿ ಪಂಪನ ಆದಿಪುರಾಣ, ಪೊನ್ನರನ್ನರ ಶಾಂತಿ ಪುರಾಣ, ಅಜಿತ ಪುರಾಣಗಳು ತನ್ನ ಕೃತಿ ಮಲ್ಲಿನಾಥ ಪುರಾಣಕ್ಕೆ ಉನ್ನತಿಯನ್ನು ಕೊಡಲಿ. ಅಂದರೆ ಎಂಥ ಅದ್ಭುತವಾದ ಒಬ್ಬ ಕವಿಯ ಇನ್ನೊಂದು ಕವಿಯ ಬಗ್ಗೆ ಹೊಗಳುವಂಥ ಮನಸ್ಥಿತಿ. ಅವೆಲ್ಲ ಪುರಾಣ ಗ್ರಂಥಗಳು ನನ್ನ ಬರೆದಿರುವಂಥ ಮಲ್ಲಿನಾಥ ಪುರಾಣಕ್ಕೆ ಒಂದು ಉನ್ನತಿಯನ್ನು ಕೊಡಲಿ ಅಂತ ಹೇಳ್ತಾನೆ. ನಯಸೇನ ಧರ್ಮಾಮೃತ ಬರೆದಿರುವಂಥವ ಈತ ಏನು ಹೇಳ್ತಾನಂದ್ರೆ ನೋಡ್ರಿ, ಪಂಪನೊಂದ ಸದೃಶಮಪ್ಪಂ ಪೂರ್ವ ರಸಭಾವ ತನ್ನ ಕೃತಿಯಲ್ಲಿ ನೆಲೆಸಲಿ. ಪಂಪನಿಗೆ ಏನಿರುವಂಥ ವಿದ್ವತ್ತು ರಸಭಾವ ಏನದಲ್ಲಿ ನನ್ನ ಕೃತಿಯಲ್ಲಿ ಬರಲಿ ಅಂತ ಹೇಳ್ತಾನೆ. ರುದ್ರಭಟ್ಟ ಜಗನ್ನಾಥ ವಿಜಯ ಬರೆದಿರುವಂಥ ಪಂಪ ರೀತಿ ತನ್ನ ಕೃತಿಯಲ್ಲಿರಲಿ, ಅವನ ಶೈಲಿ ನನಗ ಬರಲಿ. ಕರ್ಣಪಾರ್ಯ ಪೊನ್ನ ರನ್ನ ಪಂಪರ ಕವಿತಾ ಗುಣಕ್ಕೆ ಸರಿ ಗಟ್ಟತಕ್ಕ ಕವಿತೆಯನ್ನು ಬರೆಯುವುದು ಲೋಕದಲ್ಲಿ ಹಿಂದಿರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಅಗ್ಗಳ ಕವಿ ಹೇಳ್ತಾನೆ, ಪಂಪಾದಿ ಪೂರ್ವ ಪ್ರಸಿದ್ಧ ಕವಿತ್ರಯಕ್ಕೆ ಜಗತ್ರಯವೇ ಮಾರು ಹೋಯಿತು ಅಂತ ಹೇಳ್ತಾನೆ ನೋಡ್ರಿ. ಜಗತ್ರಯವೇ ಮಾರು ಹೋಯಿತು. ಅಚ್ಚಣ್ಣ ರಸಿಕ ಅಗ್ರಣಿ ಪಂಪದೇವನೆಂದು ಪಂಪನನ್ನು ಲೋಕ ಮೆಚ್ಚಿತು. ಅದ್ಭುತವಾದ ಪಾರ್ಶ್ವ ಪಂಡಿತ ಪಂಪನ ಕೃತಿ ಚತುರರ ಚಮತ್ಕೃತಿ ಉದ್ಘಾಟಿತ ರಮಣೀಯಂ, ಉಳಿದವರ ಕೃತಿಗಳು ಅವಿಚಾರ ತರಣೀಯಂ. ಪಂಪನ ಇಂಪು ತನಗೆ ಅನುಕೂಲವಾಗಲಿ ನೋಡ್ರಿ. ಎರಡನೇ ಗುಣವರ್ಮ ಪಂಪನ ಓಜೆ ತನ್ನ ಹೊಸ ಕಾವ್ಯದಲ್ಲಿ ತಪ್ಪಲೇ ರಂಜಿಸಲಿ. ಕುಮುದೆಂದು ರಾಮಾಯಣ ಬರೆದವ ಪಂಪನ ಜಿನಚರಿತೆಯಿಂದ ತನ್ನಂಥವರ ಜ್ಞಾನ ಕಳೆಗಟ್ಟಲಿ ಅಂತ ಹೇಳ್ತಾನೆ, ಇನ್ನಷ್ಟು ಹೆಚ್ಚಾಗಲಿ ಅಂತ. ಚೌಂಡರಸ ಲಕ್ಷಣ ಲಕ್ಷಿತಾದ್ಭುತ ವಚನೋ ನಿಷ್ಕಂಪಂಪ ಏನು ಮಾತು ನೋಡ್ರಿ. ಲಕ್ಷಣ ಲಕ್ಷಿತ ಅದ್ಭುತವಾಗಿರುವಂಥವನು ಬಾಹುಬಲಿ ಪಂಡಿತ ಪಂಪ. ಇವನು ರಸಾಗ್ರಣಿ ಹಂಪಂ. ನಾಗರಾಜನ ಮಾತು ಇದು ಬಹಳ ಪರೀಕ್ಷೆಗಳಲ್ಲಿ ಕೂಡ ಬಂದಿದೆ ಎನ್ನುವುದು. ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪನಾಗಂ. ಕನ್ನಡ ಸಾಹಿತ್ಯಕ್ಕೆ ಆದಿ ಕವಿ ಒಬ್ಬನೇ, ಸತ್ಕವಿ ಒಬ್ಬನೇ, ಅವ ಪಂಪ. ಕೆಲವು ಆಧುನಿಕ ಕನ್ನಡ ಕವಿಗಳು ಪಂಪನ ಬಗ್ಗೆ ಏನು ಹೇಳ್ಯಾರ. ವೆಂಕಣ್ಣಯ್ಯನವರು, ಕುವೆಂಪು ಅವರ ಗುರುಗಳು. ಪಂಪನ ಮಹಾಕಾವ್ಯಗಳು ಹುಟ್ಟಿದ ಮೇಲೆ ಹಿಂದಿನವರ ಕವನಗಳೆಲ್ಲ ಜನರ ಆದವರನ್ನು ಕಳೆದುಕೊಂಡು ಅವರ ಸ್ಮೃತಿಪಥದಿಂದ ದೂರವಾದವು.
ಸಂಸ್ಕೃತ ಸಾಹಿತ್ಯಕ್ಕೆ ಹೇಗೆ ವಾಲ್ಮೀಕಿ ಆದಿಕವಿನೋ ಕನ್ನಡ ಸಾಹಿತ್ಯಕ್ಕೆ ಪಂಪನೇ ಆದಿಕವಿ ಏನು. ಇನ್ನು ರಂಶ್ರೀ ಮಗಳಿಯವರು ಏನು ಹೇಳ್ತಾರೆ ಅಂದರೆ, ಪಂಪ ಕನ್ನಡದ ಆದಿಕವಿ ಅಲ್ಲ, ಆದಿ ಮಹಾಕವಿ ಅಷ್ಟೇ ಅಂತ ಹೇಳಿ. ತೀನಂ ಶ್ರೀಕಂಠೆಯವರು ಏನು ಹೇಳ್ತಾರೆ ಅಂದರೆ, ಧರ್ಮಾಂತ ಹೊಂದಿದರೂ ಇಲ್ಲ ಧರ್ಮಾಂಧತೆ ಕವಿಯಲಿಲ್ಲ. ನೋಡ್ರಿ, ಪಂಪ ಧರ್ಮಾಂಧತೆ ಮಾಡ್ದ. ಪಂಪನ ಮನಸ್ಸು ಎರಡು ಸಂಸ್ಕೃತಿಗಳ ಸಾರವನ್ನು ಒಳಗೊಂಡು ಪುಷ್ಟಿ ಹೊಂದಿತು, ಉದಾತ್ತವಾಯಿತು. ಪಂಪನು ಕನ್ನಡದ ಕಾಳಿದಾಸ ಹೌದು. ಪಂಪನ ಮನಸ್ಸು ಕರ್ಣ ಸೆಳೆದಷ್ಟು ದುರ್ಯೋಧನ ಸೆಳೆಯಲಿಲ್ಲ. ಇಲ್ಲಿ ಪ್ರತಿನಾಯಕ ಯಾರು ಅಂದರೆ ಕರ್ಣ. ರನ್ನ ಮುಂದೆ ದುರ್ಯೋಧನನ ಹೊಗಳ್ತಾನೆ. ಮೂಳಿಯ ತಿಮ್ಮಪ್ಪನೆಯವರು ಹೇಳ್ತಾರೆ, ನಾಡೋಜನಾದ ಪಂಪನು ಬರೀ ಕವಿ ಮಾತ್ರವೇ ಅಲ್ಲ, 1000 ವರ್ಷಕ್ಕೆ ಹಿಂದಿನ ಕನ್ನಡ ರಾಷ್ಟ್ರೀಯ ಪುರುಷಗಳಿಗೆ ಒಬ್ಬನು. ಎಂಥ ಅದ್ಭುತ ಮಾತು. ಇದಿಷ್ಟು ಇವತ್ತಿನ ಮಾಹಿತಿ, ಪಂಪ ಕವಿಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುವಂಥ ಈ ಒಂದು ಅವಧಿ. ನಿಮಗೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇದನ್ನು ಬಿಟ್ಟು ಮತ್ತೆ ಪಂಪನ ಬಗ್ಗೆ ಇದಿಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಎಲ್ಲ ಪರೀಕ್ಷೆಗಳಿಗೆ ಪಂಪನ ಮೇಲೆ ಬಂದಿರುವಂಥ ಪ್ರಶ್ನೆಗಳನ್ನು ಉತ್ತರಿಸಬಹುದು. ಇದುವರೆಗೆ ಈ ವಿಡಿಯೋ ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.